ನಿಮಗೆ ಈ ವಿಡಿಯೋ ಇಷ್ಟದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಮುಂದೆ ಫ್ರೀಯಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಾಗಭೂಷಣ್. ನೀವು ನೋಡ್ತಿದ್ದೀರಾ ಡಿಜಿಟಲ್ ಎಕ್ಸ್ಪ್ರೆಸ್ ಕನ್ನಡ. ನೀವೆಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿರೋದ ಟಾಪ್ 8 ಆ್ಯಂಡ್ರಾಯ್ಡ್ ಮೊಬೈಲ್ ಸೆಟ್ಟಿಂಗ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ಯಾವುದಾದ್ರು ಅಂತ. ಇವತ್ತಿನ ಕಾಲದಲ್ಲಿ ತುಂಬ ಜನ ಫಾಸ್ಟಾಗಿ ಚಾಟ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಲೈಕ್ ಮೀ. ಆದರೆ ತುಂಬ ಚಾಟ್ ಮಾಡುವಾಗ ನಂಬರ್ ಟೈಪ್ ಮಾಡೋಕ್ಕೆ ಸ್ಲೋ ಆಗುತ್ತೆ. ಅದರಿಂದ ನಂಬರು ಹೀಗೆ ಬರ್ಸೋದು ಟಾಪಲ್ಲಿ ಅಂತ ಹೇಳ್ಕೊಡ್ತೀನಿ. ಈಗ ಇಲ್ಲಿಗೆ ಸೆಟ್ಟಿಂಗ್ ಹೋಗಿ ಲ್ಯಾಂಗ್ವೇಜನ್ನು ಇನ್ಪುಟ್ ಹೋಗಬೇಕಾಗತ್ತೆ. ಅಲ್ಲಿ ವರ್ಚುವಲ್ ಕೀಬೋರ್ಡ್ ಹೋಗಿ ಕೀಬೋರ್ಡ್ ಹೋಗಿ, ಹಾಗೆ ಇಲ್ಲಿ ಪ್ರಿಫರೆನ್ಸ್ ಅಂತ ಕಾಣಿಸುತ್ತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ, ಅಲ್ಲಿಂದ ನಂಬರ್ ಶೋ ಅಂತ ಇದೆಯಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ. ಈಗ ಅಷ್ಟೇ ಮುಗೀತು. ಮತ್ತು ಇಲ್ಲಿ ಟೆಕ್ಸ್ಟ್ ಕರೆಕ್ಷನ್ ಅಂತ ಇರುತ್ತಲ್ಲ ಅದರಲ್ಲಿ ಹೋಗಿ ಆಟೋ ಕರೆಕ್ಷನ್ ಕೆಲಸ ಮಾಡಿ. ಇದರಿಂದ ಆಟೋ ಕರೆಕ್ಟ್ ಆಗೋದು ತಪ್ಪುತ್ತೆ. ಈಗ ನೋಡ್ಬೋದು ನೀವು ನಂಬರ್ ಬಂದಿದೆ ಇಲ್ಲಿ. ಬೇಕಾದ್ರೆ ನೀವು ಈಗ ಫಾಸ್ಟಾಗಿ ಚೆಕ್ ಮಾಡ್ಬೋದು. ನಿಮ್ಮ ಹತ್ರ ಯೂಸ್ ಫೋನ್ ಅಂದರೆ ದೊಡ್ಡ ಫೋನ್ ಇದ್ದರೆ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಮತ್ತು ನೀವು ನಿಮ್ಮ ಮೊಬೈಲ್ನ ಒಂದು ಹ್ಯಾಂಡಲ್ಲಿ ಯೂಸ್ ಮಾಡ್ತಿದ್ರೆ ಇದು ತುಂಬ ಯೂಸ್ ಆಗುತ್ತೆ. ಏನಂದರೆ ಕ್ರೋಮ್ ಸರ್ಚ್ ಬಾರ್ನ ಕೆಳಗೆ ತರೋದು. ಇದರಿಂದ ನಿಮಗೆ ಹೊಸ ಆ್ಯಪ್ ಮತ್ತು ಕಂಫರ್ಟಬಲ್ ಆಗಿರುತ್ತೆ ಯೂಸ್ ಮಾಡೋಕ್ಕೆ. ಅದು ಹೇಗೆ ಅಂದರೆ, ಮೊದಲಿಗೆ ಕ್ರೋಮ್ ಓಪನ್ ಮಾಡೋಕ್ಕಾಗತ್ತೆ. ಓಪನ್ ಮಾಡಿ ಸರ್ಚ್ ಬಾರಲ್ಲಿ ನೀವು ಈ ಥರ ಟೈಪ್ ಮಾಡಬೇಕಾಗತ್ತೆ. ಕ್ರೋಮ್ ಇಷ್ಟು ಬಾರ್ ಫ್ಲ್ಯಾಗ್ಸ್ ಅಂತ ಟೈಪ್ ಮಾಡಿದಾಗ ಈ ಥರ ಬರುತ್ತೆ. ಇದರಲ್ಲಿ ನೀವು ಮೇಲೆ ಟ್ಯಾಪ್ ಮಾಡಿ ಫೈನ್ ಇನ್ ಪೇಜ್ಗೆ ಹೋಗಿ ಕ್ರೋಮ್ ಹೋಮ್ ಪೇಜ್ ಅಂತ ಸರ್ಚ್ ಮಾಡಿ. ಮಾಡಿದ್ಮೇಲೆ ಕ್ರೋಮ್ ಹೋಮ್ ಅಂತ ಕಾಣಿಸುತ್ತಲ್ಲ ಅಲ್ಲಿ ಡಿಫಾಲ್ಟ್ ಇರೋದನ್ನ ಎನೇಬಲ್ ಮಾಡಿ, ಮತ್ತು ಕೆಳಗೆ ಪ್ರೋಮೋ ಇರೋದನ್ನು ಎನೇಬಲ್ ಮಾಡಿ. ಈಗ ರಿಲಯನ್ಸ್ ಕೇಳುತ್ತೆ, ಕೊಡಿ. ಕೊಟ್ಟಮೇಲೆ ಟ್ರೈಟ್ ಅಂತ ಕೇಳುತ್ತೆ, ಟ್ರೈಟ್ ಕೊಡಿ. ಕೊಟ್ಟಮೇಲೆ ಬಂತು ನೋಡಿ, ಇದೇ ಕೆಳಗೆ ಬರುತ್ತೆ. ನೋಡ್ಬೋದು ಈಗ ಇದು ಒಂಥರ ಹೊಸ ಆ್ಯಪ್ ಇದ್ದಂಗೆ ಕಾಣಿಸುತ್ತೆ. ಇದೆಲ್ಲ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಈ ಥರ ಸ್ಲೈಡ್ ಮಾಡಿದ್ರು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಈಸಿ ಆಗುತ್ತೆ ಸ್ವೈಪ್ ಮಾಡೋಕ್ಕೆ ಕಡೆ ಕಡೆಗೆ. ನಿಮ್ಗೆ ಇಷ್ಟ ಆದರೆ ಇದನ್ನ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗೈತೆ ನನ್ನ ಅನಿಸೋ ಮಟ್ಟಿಗೆ. ನೀವು ನಿಮ್ಮ ಫೋನ್ನ ಲಾಕ್ ಮಾಡಿರ್ತೀರ, ಯಾಕಂದರೆ ಯಾರು ನಿಮ್ಮ ಮೆಸೇಜಸ್ ನೋಡಬಾರ್ದು, ಅದು ಮೆಸೇಜ್ ನೋಡಬಾರ್ದು ಅಂತ. ಆದರೆ ಲಾಕ್ ಸ್ಕ್ರೀನಲ್ಲಿ ಕೆಲವು ಆ್ಯಪ್ ಮೆಸೇಜ್ಗಳನ್ನ ತೋರಿಸ್ತಾ ಇರುತ್ತೆ. ಅದನ್ನ ಹೇಗೆ ನಾನು ಅವಾಯ್ಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಸೆಟ್ಟಿಂಗಲ್ಲಿ ನೋಟಿಫಿಕೇಷನ್ಗೆ ಹೋದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಸಿಂಬಲ್ ಇದೆಯಲ್ಲ ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಹೈಡ್ ಸ್ಕ್ರೀನ್ ನೋಟಿಫಿಕೇಷನ್ ಬರುತ್ತಲ್ಲ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ನೋಡ್ಬೋದು ನೀವು ಈಗ ಯಾವುದೂ ಕಾಣಿಸ್ತಿಲ್ಲ. ಇದು ಓಪನ್ ಮಾಡಿದ್ರೆ ಪಾಸ್ವರ್ಡ್ ಮಾಡ್ಬೋದು. ಕೆಲವರು ತಮ್ಮ ಫೋನ್ನ ಸ್ಪೀಡಾಗಿ ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಅದು ತುಂಬ ಸ್ಲೋ ಇದೆ ಅಂತ ಹೇಳ್ತಾ ಇರ್ತಾರೆ. ಅದು ಹೇಗೆ ನಾನು ಸ್ಪೀಡ್ ಮಾಡೋದು ಅನಿಮೇಷನ್ನ ಅಂತ ನಾನು ಈಗ ಹೇಳ್ಕೊಡ್ತೀನಿ. ಇದಕ್ಕೆ ನೀವು ಸೆಟ್ಟಿಂಗ್ಗೆ ಹೋಗಬೇಕಾಗತ್ತೆ. ಹೋಗ್ಬಿಟ್ಟು ಡೆವಲಪರ್ ಆಪ್ಷನ್ಗೆ ಹೋದ್ಮೇಲೆ ಇಲ್ಲಿ ವಿಂಡೋ ಅನಿಮೇಷನ್ ಸಿಗುತ್ತಲ್ಲ ಆದಮೇಲೆ ಟ್ಯಾಪ್ ಮಾಡಿ 0.5ಗೆ ಕೊಡಿ. ಮತ್ತು ಟ್ರಾನ್ಸಿಷನ್ ಅನಿಮೇಷನ್ಗೆ ಅಷ್ಟೇ 0.5 ಕೊಡಿ. ಬ್ಯಾಕ್ ಬನ್ನಿ. ನೋಡ್ಬೋದು ನೀವು ಈಗ ಎಷ್ಟು ಸ್ಪೀಡ್ ಇದೆ ಅಂತ ನಿಮಗೆ ಕಾಣಿಸುತ್ತೆ ನೋಡಿ. ಈಗ ತೋರಿಸ್ತೀನಿ. ಇದು ನಿಮ್ಮ ಫೋನ್ ಫಾಸ್ಟ್ ಆಗಿದೆ ಅಂತ ಅನಿಸುತ್ತೆ, ಮತ್ತು ಯಾವುದೇ ಕಾರಣಕ್ಕೂ ಸ್ಲೋ ಆಗಿದೆ ಅಂತ ಅನಿಸಲ್ಲ. ನೋಡ್ಬೋದು
ಪ್ಲೇಸ್ಟೋರ್ ಒಂದು ಟ್ರಸ್ಟೆಡ್ ಆ್ಯಪ್ಸ್ ಮಾತ್ರ ಇನ್ಸ್ಟಾಲ್ ಮಾಡುತ್ತೆ, ಅದರಿಂದ ಅದು ವೈರಸ್ ಬರಲ್ಲ. ಆದರೆ ಇದರಲ್ಲಿ ಒಂದು ಆಪ್ಷನ್ ಆಫ್ ಆಗಿದ್ದರೆ ಥರ್ಡ್ ಪಾರ್ಟಿಯಿಂದ ವೈರಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದು ಯಾವುದು ಅಂದರೆ ಇದಕ್ಕೂ ಅಷ್ಟೇ ಸೆಟ್ಟಿಂಗ್ ಹೋಗ್ಬಿಟ್ಟು ಸೆಕ್ಯೂರಿಟಿ ಆ್ಯಂಡ್ ಲಾಕ್ ಸ್ಕ್ರೀನ್ಗೆ ಹೋದ್ಮೇಲೆ ಗೂಗಲ್ ಪ್ಲೇ ಪ್ರೊಟೆಕ್ಟ್ ಇರ್ತಾರೆ, ಅದನ್ನ ಟ್ಯಾಪ್ ಮಾಡಿ ಇಲ್ಲಿ ಒಂದು ಆಪ್ಷನ್ ಇರುತ್ತಲ್ಲ ಇಂಪ್ರೂವ್ ಹಾರ್ಮ್ಫುಲ್ ಡಿಟೆಕ್ಷನ್ ಅಂತ, ಅದನ್ನ ಕ್ಲಿಕ್ ಮಾಡಿ ಆಫ್ ಆಗಿದರೆ ವೈರಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ಸ್ಟೆಂಟ್ ಆ್ಯಪ್ಸ್ ಬಂದು ಇದೊಂದು ಆ್ಯಪ್ ಇನ್ಸ್ಟಾಲ್ ಮಾಡ್ದಂಗೆ ಯೂಸ್ ಮಾಡೋ ಟ್ರಿಕ್ ಇದು ಗೂಗಲಲ್ಲಿ ಇನ್ಸ್ಟೆಂಟ್ ಆ್ಯಪ್ಸ್ ಅಂತ ಇರುತ್ತಲ್ಲ, ಅದ್ಮೇಲೆ ಹೋಗ್ಬಿಟ್ಟು ಯಾವುದು ಇಮೇಲ್ ಯೂಸ್ ಮಾಡ್ತಿರೋ ಅದ್ಮೇಲೆ ಕ್ಲಿಕ್ ಮಾಡಿ SIM ಕೊಟ್ಟ ಮೇಲೆ ಅದು ಎನೇಬಲ್ ಆಗುತ್ತೆ. ಕ್ರೋಮಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ನೀವು ಯಾವುದರ ಆ್ಯಪ್ ಯೂಸ್ ಮಾಡ್ಬೋದು ಇನ್ಸ್ಟಾಲ್ ಮಾಡಿದವಾಗೆ. ಆಟೋಫಿಲ್ ಬಂದು ಓನ್ಲಿ ಓರಿಯಾಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಇದು ಒಂದು ಸೇಮ್ ಫೇಸ್ಬುಕ್ಕಲ್ಲಿ ಹೇಗೆ ನೀವು ರಿಮೆಂಬರ್ ಪಾಸ್ವರ್ಡ್ ಅಂತ ಬರುತ್ತಲ್ಲ, ಅದೇ ಥರ ಇದೂ ಕೆಲಸ ವರ್ಕ್ ಆಗುತ್ತೆ. ಅದು ಹೇಗೆ ಅಂತ ಈಗ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಹೋದ್ಮೇಲೆ ಲ್ಯಾಂಗ್ವೇಜ್ ಏನು ಇನ್ಪುಟ್ ಇರುತ್ತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಟೋಫಿಲ್ ಸರ್ವಿಸ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಆಟೋಫಿಲ್ ವಿತ್ ಗೂಗಲ್ ಇದೆಯಲ್ಲ ಅದರಲ್ಲಿ ಓಕೆ ಕೊಟ್ಟಮೇಲೆ ನೀವು ನೋಡ್ಬೋದು. ಈಗ ಒಂದು ಸಲ ಲಾಗಿನ್ ಮಾಡ್ತೀನಿ ಮತ್ತೆ ಟ್ವಿಟರ್ಗೆ. ನೋಡ್ಬೋದು ಇಲ್ಲಿ ಒಂದು ಹೆಸರು ಬಂತು, ಇದು ಸೇವ್ ಆಗಿರುತ್ತೆ. ಟ್ಯಾಪ್ ಮಾಡಿದ್ರೆ ಅದು ಫುಲ್ಲು ಸೇವ್ ಆಗಿ ಅದೇ ಲಾಗಿನ್ ಆಗುತ್ತೆ. ಇದು ಬಂದು ಓರಿಯಾಗೆ ಮಾತ್ರ ಸಪೋರ್ಟ್ ಆಗುತ್ತೆ, ಅಂದರೆ ಆ್ಯಂಡ್ರಾಯ್ಡ್ 8.0ಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಇದು ನಿಮ್ಮ ಫೋನ್ ಆಫ್ ಆಗಿದ್ದಾಗಲೂ ಕ್ಯಾಮ್ರಾ ಓಪನ್ ಆಗಿ ಕ್ಲಿಕ್ ಆಗುತ್ತೆ ಈ ಥರ ಫೋಟೋನ. ಇದು ಹೇಗೆ ಅಂತ ನಾನು ಈಗ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನೀವು ಕ್ಯಾಮ್ರಾಗೆ ಹೋಗಬೇಕಾಗುತ್ತೆ. ಕ್ಯಾಮ್ರಾ ಹೋಗ್ಬಿಟ್ಟು ಕ್ಯಾಮ್ರಾ ಸೆಟ್ಟಿಂಗ್ಗೆ ಹೋದ್ಮೇಲೆ ಅಲ್ಲಿ ಅಲ್ಟ್ರಾ ಸ್ನ್ಯಾಪ್ ಶಾಟ್ ಇರುತ್ತಲ್ಲ ಅದನ್ನೇ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಓಪನ್ ಕ್ಯಾಮ್ರಾ ಆ್ಯಂಡ್ ಟೇಕ್ ಫೋಟೋ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಅಷ್ಟೇ. ಇದು ಒಂದು ಕ್ಲಿಕ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡೋದು ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಒಂದು ಟಾಪಿಕ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.